ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾದಗಿರಿಯಲ್ಲಿ ಚಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಯಾದಗಿರಿಯಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಕುರುಬ ಸಮಾಜ ಎಸ್ಟಿಗೆ ಸೇರ್ಪಡೆ ಮಾಡುವ ವಿಚಾರಕ್ಕೆ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ನೀವು ಕುರುಬ ಸಮಾಜವನ್ನ ಎಸ್ಟಿಗೆ ಸೇರಿಸಬೇಕೆಂದು ಹೇಳ್ತಾ ಇದ್ದೀರಿ. ಬರೀ ಕುರುಬ ಸಮಾಜದವರು ಮಾತ್ರ ಬಡವರ, ಬೇರೆ ಸಮಾಜದಲ್ಲಿ ಬಡವರು ಇದ್ದಾರೆ. ಕೋಲಿ ಸಮಾಜವನ್ನ ಎಸ್ಟಿ ಪಟ್ಟಿಗೆ ಸೇರಿಸಬೇಕೆಂದು ಕೇಳ್ತಾ ಇದ್ದಾರೆ. ಯಾಕೆ ಕೋಲಿ ಸಮಾಜವನ್ನ ಅನ್ಯಾಯ ಮಾಡಲು ಹೊರಟಿದ್ದೀರಿ? ಇದು ಅನ್ಯಾಯ ಅಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಸಿದ್ದರಾಮಯ್ಯ ತಮ್ಮ ಸಮುದಾಯವನ್ನ ಎಸ್ಟಿಗೆ ಸೇರಿಸುವುದಾದ್ರೆ ಇದು ಸಾಮಾಜಿಕ ನ್ಯಾಯ ಆಗುತ್ತಾ? ತಮ್ಮ ಜಾತಿ ಪರ ಕೆಲಸ ಮಾಡಿದ ಹಾಗೆ ಆಗುತ್ತೆ. ಕುರುಬ ಸಮಾಜದಲ್ಲಿ ಬಡವರು ಇದ್ದಾರೆ, ಅದೇ ರೀತಿ ಕೋಲಿ ಸಮಾಜಕ್ಕೆ ಕೂಡ ಎಸ್ಟಿಗೆ ಸೇರಿಸಬೇಕು. ಅದನ್ನ ಯಾಕೆ ತಿರಸ್ಕಾರ ಮಾಡ್ತೀರಿ? ನೀವು ಎಸ್ಟಿ ಸಮಾಜಕ್ಕೆ 7% ಮೀಸಲಾತಿ ನೀಡಿದ್ದೀರಿ. ಆ ಮೀಸಲಾತಿಯಲ್ಲಿ ಹಲವು ಸಮುದಾಯವನ್ನ ಸೇರಿಸಿದ್ರೆ ಮೀಸಲಾತಿ ಅನುಭವಿಸೋರಿಗೆ ಲಾಸ್ ಆಗ್ದಂಗೆ ಆಗುತ್ತೆ. ಎಷ್ಟು ಜನಸಂಖ್ಯೆಗೆ ಎಸ್ಟಿ ಸೇರಿಸ್ತೀರಿ? ಅಷ್ಟು ಜನಸಂಖ್ಯೆ ಸರಿಯಾಗಿ ಪರ್ಸೆಂಟೇಜ್ ಮೀಸಲಾತಿ ಜಾರಿಗೆ ತರಬೇಕೆಂದು ಚಲವಾದಿ ನಾರಾಯಣಸ್ವಾಮಿ ಯಾದಗಿರಿಯಲ್ಲಿ ಆಗ್ರಹಿಸಿದ್ದಾರೆ. ನೋಡಿ, ಮೀಟಿಂಗ್ ಆಗಲಿ, ಯಾರು ಅಸಬಲರು ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಾಗಿರ್ತಕ್ಕಂಥದ್ದು ಒಂದು ಸರ್ಕಾರದ ಕಾರ್ಯವೇ. ಈಗ ಏನು ಇವತ್ತು ಸಭೆ ಕರೆದಿದೆ ಈ ಸರ್ಕಾರ, ಇದು ಹೊಸದೇನೂ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿಯವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಇವುಗಳನ್ನು ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥದ್ದನ್ನು ಮಾಡಿತ್ತು. ಅದು ಕೇಂದ್ರ ಸರ್ಕಾರದಲ್ಲಿ ಇವತ್ತಿಗೂ ಪೆಂಡಿಂಗ್ ಇದೆ. ಅವರು ಕ್ವೈರಿ ಕೇಳಿದ್ದಾರೆ, ಯಾವ ರೀತಿ ಯಾಕೆ ಮಾಡಬೇಕು ಅಂತೇಳಿ. ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದನ್ನು ಅಷ್ಟೇ ಈ ಸರ್ಕಾರ ಮಾಡಬೇಕಾಗಿದೆ. ನಾನು ಹೇಳ್ತಕ್ಕಂಥದ್ದು, ನಾವು 17% ರಿಸರ್ವೇಷನ್ ಎಸ್ಸಿಗಳಿಗೆ ಕೊಟ್ಟಾಗ ವಿರೋಧ ಮಾಡಿದ್ರಿ, 7% ಎಸ್ಟಿಗಳಿಗೆ ಕೊಟ್ಟಾಗ ವಿರೋಧ ಮಾಡಿದ್ರಿ. ಇದು ಊರ್ಜಿತ ಆಗೋದಿಲ್ಲ ಅಂತ ಹೇಳಿದ್ರಿ. ಆದರೆ ಈಗೇನು ಮಾಡಿದ್ರಿ? ನೀವು ಒಳ ಮೀಸಲಾತಿ ಕೊಡುವಾಗ 7% ಮೇಲೆ ಮಾಡಿದ್ದೀರಿ, ಮತ್ತು 17% ಮೇಲೆ 7% ನಾವು ಎಸ್ಟಿಗಳಿಗೆ ಕೊಟ್ಟಾಗ ನೀವು ವಿರೋಧ ಮಾಡಿದವರು ಇವತ್ತು ಎಸ್ಟಿ ಇದಕ್ಕೆ ನೀವು ಅವ್ರನ್ನ ಸೇರಿಸಬೇಕು ಅಂತ ಹೇಳಿದ್ದೀರಿ. ಕುರುಬ ಸಮುದಾಯದವರು ಕೆಲವು ಗ್ರೂಪ್ಗಳನ್ನ, ಬರೀ ಕುರುಬ ಸಮುದಾಯದವರು ಮಾತ್ರ ಬಡವರ, ಬೇರೆಯವರು ಇದ್ದಾರೆ. ಎಷ್ಟು ದಿನಗಳಿಂದ ನಮ್ಮನ್ನು ಎಸ್ಟಿಗೆ, ಕೋಲಿ ಸಮಾಜವನ್ನು ಎಸ್ಟಿಗೆ ಸೇರಿಸಿ ಅಂತ ಕೇಳ್ತಿದ್ದಾರೆ. ಯಾಕೆ ಕೋಲಿ ಸಮಾಜಕ್ಕೆ ನೀವು ಯಾಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದೀರಿ? ಇದು ಅನ್ಯಾಯ ಅಲ್ವಾ? ಇದನ್ನು ಜನ ಇವತ್ತು ಕೇಳ್ತಾರೆ. ನೀವು ಅದನ್ನು ಮಾತ್ರ ಮಾಡೋದಾದರೆ, ಅಂದರೆ ಸಿದ್ದರಾಮಯ್ಯ ನನ್ನ ಸಮುದಾಯದವರು ಸೇರಿದರೆ ಸಾಕು ಅಂತ ಸಿದ್ದರಾಮಯ್ಯ ತಿಳ್ಕೊಳ್ಳೋದಾದರೆ ಇದು ಸಾಮಾಜಿಕ ನ್ಯಾಯ ಆಗತ್ತಾ? ಅಂದರೆ ಇದು ತನ್ನ ಜಾತಿಯ ಪರವಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ನಾನು ಹೇಳೋದು, ಕುರುಬ ಸಮುದಾಯದಲ್ಲೂ ಅನೇಕ ಬಡವರು ಇದ್ದಾರೆ. ಅವ್ರಿಗೆ ನೀವು ಕೊಡೋದಾದರೆ ನೀವು ಅದೇ ರೀತಿ ಕೋಳಿ ಸಮಾಜಕ್ಕೂ ಕೊಡಬೇಕಲ್ಲ. ಅದನ್ನು ಯಾಕೆ ತಿರಸ್ಕಾರ ಮಾಡ್ತೀರಿ ಅನ್ನೋ ಪ್ರಶ್ನೆ ಬರ್ತದೆ. ನನಗೆ ಎಲ್ಲದಕ್ಕಿಂತ ಮಿಗಿಲಾಗಿ ನೀವು ಎಸ್ಟಿಗಳಿಗೆ ಈಗ 7% ರಿಸರ್ವೇಷನ್ ಕೊಟ್ಟಿದ್ದೇವೆ. ಆ 7% ರಿಸರ್ವೇಷನ್ಗೆ ನೀವು ಹಲವು ಜಾತಿಗಳನ್ನು ತಂದು ಅದರಲ್ಲಿ ತುರುಕಿ ಅವರಿಗೆ ಮೀಸಲಾತಿಯನ್ನು ಕೊಡಿಸ್ತೀರಿ. ಲಾಸ್ ಯಾರಿಗೆ? ಈಗ 7% ಅನುಭವಿಸ್ತಾ ಇರೋರಿಗೆ ಲಾಸ್ ಆಗುತ್ತೆ. ಅದರ ಬದಲಾಗಿ ಎಷ್ಟು ಜನಸಂಖ್ಯೆಯನ್ನು ತಂದು ನೀವು ಇಲ್ಲಿ ಸೇರಿಸ್ತೀರೋ ಅಷ್ಟು ಜನಸಂಖ್ಯೆಗೆ ಸರಿಯಾಗಿ ಅವರ ಮೀಸಲಾತಿ ಬೇರೆ ಈಗ ಏನು ಹಿಂದುಳಿದ ವರ್ಗಗಳಲ್ಲಿದೆಯೋ ಆ ಪರ್ಸೆಂಟೇಜನ್ನು ಕೂಡ ಎಸ್ಟಿ ಸಮುದಾಯಕ್ಕೆ ತಂದು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.